ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು ಇವು ಪರಿಪೂರಕಗಳಾಗಿರುತ್ತವೆ ಅಂಥೇಳಿ ನಾವು ಸಾಧಿಸಬೇಕು. ಓಕೆ, ಮಾಡೋಣ. ಫಸ್ಟ್ ಇದ್ರ ಪ್ರಕಾರ ಚಿತ್ರ ರಚನೆ ಮಾಡ್ಕೊಳ್ತೀವಿ. ಫಸ್ಟ್ ಬಾಹ್ಯ ಬಿಂದು ಅಂತ, ಇದ್ರಾಗ ಒಂದು ಬಾಹ್ಯ ಬಿಂದು ತಗೊಳ್ಳೋಣ. ಬಾಹ್ಯ ಬಿಂದು ಇಲ್ಲಿ ತಗೊಳ್ಳ, ಇದು ಪಿ ಬಾಹ್ಯ ಬಿಂದು ಅಂತ ತೊಗೊಂಡ್ಬಿಡ. ಓಕೆ, ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆಳೆದ ಎರಡು ಸ್ಪರ್ಶಕಗಳು. ಫಸ್ಟ್ ಎರಡು ಸ್ಪರ್ಶಕ ರಚನೆ ಮಾಡ್ತೀನಿ. ಇದೊಂದು ಸ್ಪರ್ಶಕ, ಒಂದು ರೇಖಾಖಂಡ, ಈ ಕಡೆಗೆ ಇನ್ನೊಂದು ರೇಖಾಖಂಡ ತಗೊಂಡಿವಿ. ಕ್ಲಿಯರ್? ಇವೆರಡು ತ್ರಿಜ್ಯಗಳದವು, ಅವೆರಡು ತ್ರಿಜ್ಯಗಳು ಸಮ ಇರ್ತಾವೆ, ಸರಿನಾ? ಜೊತೆಗೆ ಇವುಗಳಲ್ಲಿ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ಇವು ತ್ರಿಜ್ಯಗಳೇನಾಗಿರ್ತಾವ, ಇವು ಲಂಬಕೋನವನ್ನು ಉಂಟು ಮಾಡ್ತಾವೆ, ಅಂದ್ರೆ ಅವು ಲಂಬವಾಗಿರ್ತಾವೆ. ಹಾಗಾಗಿ ಇದು ಪಿ ಎ ಒ 90 ಡಿಗ್ರಿ. ಅದೇ ರೀತಿಯಲ್ಲಿ ಪಿ ಬಿ ಒ ಇದು ಸಹ 90 ಡಿಗ್ರಿ ಆಗಿರುತ್ತೆ ಅಂತ ಗೊತ್ತು. ಈಗ ನಾವೇನಂತ ಪ್ರೂವ್ ಮಾಡಬೇಕಾಗ್ಯದ, ಕೋನ ಪಿ ಪ್ಲಸ್ ಕೋನ ಒ ಇವೆರಡೂ ಸೇರಿ ಪರಿಪೂರಕ ಕೋನಗಳಾಗಿರ್ತಾವಂತ. ಪರಿಪೂರಕ ಅಂದ್ರೆ 180 ಡಿಗ್ರಿ ಆಗಿರ್ತಾವಂತ ಪ್ರೂವ್ ಮಾಡಬೇಕಾಗ್ಯದ, ಸರಿನಾ? ಓಕೆ, ದತ್ತ ಬರ್ಕೊಳ್ಳಿ. ದತ್ತ ಇದರಲ್ಲಿ ಓ ವೃತ್ತ ಕೇಂದ್ರಕ್ಕೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಅಂತ ಬರೆಯೋಣ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವ್ಯಾವು? ಪಿ ಎ ಮತ್ತು ಪಿ ಬಿಗಳಾಗಿವೆ ಅಂತ ಬರೆಯೋಣ. ಪಿ ಎ ಮತ್ತು ಪಿ ಬಿಗಳಾಗಿವೆ, ಇವೆರಡು ಸ್ಪರ್ಶಕಗಳು. ಓಕೆ, ನೆಕ್ಸ್ಟ್ ಏನಂತ ಪ್ರೂವ್ ಮಾಡಬೇಕಾಗ್ಯದ? ನಾವು ಪ್ರೂವ್ ಮಾಡಬೇಕಾಗಿದ್ದೇನು? ಅದೇ ಸಾಧನೀಯ. ಏನನ್ನು ಪ್ರೂವ್ ಮಾಡಬೇಕಾಗಿದೆ ಅದು ಸಾಧನೀಯ. ಏನನ್ನು ಪ್ರೂವ್ ಮಾಡಬೇಕಾಗ್ಯದ? ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ ಪಿ. ಯಾವುದು? ಕೋನ ಪಿ. ಮತ್ತು ಹಾಗೂ ಸ್ಪರ್ಶ ಬಿಂದುಗಳನ್ನು, ಇವು ಸ್ಪರ್ಶ ಬಿಂದುಗಳು ಎ ಮತ್ತು ಬಿ, ಇವುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವಂಥ ರೇಖಾಖಂಡಗಳ ನಡುವಿನ ಕೋನ, ಇವುಗಳು ಪರಿಪೂರಕ ಕೋನಗಳಾಗಿರ್ತಾವ. ಅಂದ್ರೆ ಇವೆರಡೂ ಕೋನಗಳ ಮೊತ್ತ ಏನಂದ್ರೆ 180 ಡಿಗ್ರಿ ಆಗಿರ್ತಾವ ಅಂಥೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಹೌದಾ? ನೆಕ್ಸ್ಟ್ ಸಾಧನೆ. ಈಸಿ ಇದೆ ಸಾಧನೆ. ಇಲ್ಲಿ ಗಮನಿಸಿ, ಇಲ್ಲಿ ಎ ಒ ಬಿ ಪಿ ಇದು ಒಂದು ಚತುರ್ಭುಜ ಕಾಣುತ್ತಲ್ಲ ನಮಗೆ. ಎರಡೂ ಇವು ಯಾವುದು? ಕೋನ ಎ ಮತ್ತು ಕೋನ ಬಿ, ಇವು ಎರಡು 90 ಡಿಗ್ರಿ ಆಗ್ಯಾವ. ಕೋನ ಎನು 90 ಡಿಗ್ರಿ, ಕೋನ ಬಿನು 90 ಡಿಗ್ರಿ. ಯಾಕಂತಂದ್ರೆ ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಗಳು ಲಂಬವಾಗಿರ್ತಾವ, ಅಂದ್ರೆ ಅಲ್ಲಿ ಕೋನ 90 ಡಿಗ್ರಿ ಉಂಟಾಗತ್ತಂತ ಗೊತ್ತು, ಸರಿನಾ? ಹಾಗಾಗಿ ಚತುರ್ಭುಜ ಯಾವುದು? ಎ ಒ ಬಿ ಪಿ ಚತುರ್ಭುಜದಲ್ಲಿ ಎ ಒ ಬಿ ಪಿ ಒಂದು ಚತುರ್ಭುಜವಾಗಿದೆ ಅಂತ ಬರೀತೀನಿ. ಒಂದು ಚತುರ್ಭುಜವಾಗಿದೆ. ಚತುರ್ಭುಜದಲ್ಲಿರುವ 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಹಾಗಾಗಿ 4 ಕೋನಗಳನ್ನು ಬರೀತೀನಿ. ಕೋನ ಎ ಪ್ಲಸ್ ಕೋನ ಒ ಪ್ಲಸ್ ಕೋನ ಬಿ ಪ್ಲಸ್ ಇದು ಕೋನ ಪಿ, ಇವು 4 ಒಳಕೋನಗಳ ಮೊತ್ತ ಎಷ್ಟು? ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ, ಸರಿನಾ? ಈಗ ನೋಡಿ, ಕೋನ ಎ ಅಂತಂದ್ರೆ 90 ಡಿಗ್ರಿ ಅಂತ ಹೇಳಿವಿ. ಕೋನ ಒ ಅಷ್ಟೇ ಬರೆಯೋಣ. ಕೋನ ಬಿನು 90 ಡಿಗ್ರಿ ಅಂತ ಹೇಳಿವಿ.
ಪ್ಲಸ್ ಇದು ಕೋನ ಪಿ ಇಸ್ ಈಕ್ವಲ್ ಟು ಇದು 360 ಡಿಗ್ರಿ. 90 ಡಿಗ್ರಿ 90 ಡಿಗ್ರಿ ಕೂಡಿಸ್ಕೊಂಡು ಬಿಡೋಣ. ಎಷ್ಟಾಗತ್ತದು 180 ಡಿಗ್ರಿ. ಆಮೇಲೆ ಏನು ಉಳಿತು ಇಲ್ಲಿ ಕೋನ ಪಿ ಉಳೀತು, ಆಮೇಲೆ ಕೋನ ಓ ಉಳೀತು, ಇಸ್ ಈಕ್ವಲ್ ಟು 360 ಡಿಗ್ರಿ. ಸರಿ, ಸಂಖ್ಯಾ ಪದವನ್ನು ಒಂದು ಕಡೆ ಮಾಡ್ಕೊಂಡು ಬಿಡ್ತೀವಿ. ಓಕೆ, ಹಾಗಾಗಿ ಇಲ್ಲಿ ಕೋನ ಪಿ ಪ್ಲಸ್ ಕೋನ ಓ ಇಸ್ ಈಕ್ವಲ್ ಟು ಇದು 360 ಡಿಗ್ರಿ ಅಂತ ತೊಗೊಂಡಿನಿ. ಇದನ್ನು ಈ ಕಡೆ ತಂದ್ರೆ -180 ಡಿಗ್ರಿ ಆಯಿತು. ಓಕೆ, ಕೋನ ಪಿ ಪ್ಲಸ್ ಇದು ಕೋನ ಓ 360ರಲ್ಲಿ 180 ಕಳೆದೀವಿ ಅಂದರೆ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ. ಅಂದರೆ ಏನರ್ಥ ಅದು? ಅದನ್ನೇ ಪ್ರೂವ್ ಮಾಡಬೇಕಾಗಿತ್ತಲ್ಲ, ಅವುಗಳ ನಡುವಿನ ಕೋನಗಳು ಏನಾಗಿರ್ತಾವ, ಪರಿಪೂರಕಗಳಾಗಿರ್ತಾವ ಅಂತ ನಾವಿಷ್ಟು ಪ್ರೂವ್ ಮಾಡ್ತೀವಿ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ ಬಿಡಿಸೋಣ. ಪ್ರಶ್ನೆ ಹೀಗಿದೆ, 11ನೇ ಪ್ರಶ್ನೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗುತ್ತದೆ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಇದನ್ನು ರಚನೆ ಮಾಡ್ಕೊಳ್ಳೋಣ. ಫಸ್ಟ್ ಆಕೃತಿ ರಚನೆ ಮಾಡ್ಕೊಳ್ಳೋಣ. ಒಂದು ಸಮಾಂತರ ಚತುರ್ಭುಜ ತಗೊಳ್ಬೇಕಾಗಿದೆ. ನಾವು ಒಂದು ಸಮಾಂತರ ಚತುರ್ಭುಜ ತಗೊಳ್ಳೋಣ. ಸಮಾಂತರ ಚತುರ್ಭುಜದಲ್ಲಿ ವೃತ್ತ ಅಂತಸ್ಥವಾಗಬೇಕು ನೋಡಿ. ಸಮಾಂತರ ಚತುರ್ಭುಜ ಕೇರ್ಫುಲ್ಲಾಗಿ ಮಾಡೋಣ. ಸಮಾಂತರ ಚತುರ್ಭುಜ, ಇದರ ವೃತ್ತ ಹೇಗಾಗಬೇಕು ಅಂತಂದ್ರೆ ಅಂತಸ್ಥ ಆಗಬೇಕು. ಹಾಗೆ ರಚನೆ ಮಾಡ್ಕೊಳ್ಳೋಣ. ಇದಕ್ಕೆ ಕೇಂದ್ರ ಬಿಂದು ಗುರುತು ಮಾಡ್ಕೊಳ್ತೀನಿ. ಓ ಕೇಂದ್ರ ಬಿಂದು, ಇದಕ್ಕೆ ಓ ಕೇಂದ್ರ ಬಿಂದು ಅಂತ ತಗೊಳ್ತೀನಿ. ಚತುರ್ಭುಜಕ್ಕೆ ಹೆಸರು ಕೊಡೋಣ. ಇದಕ್ಕೆ ಎ ಬಿ ಸಿ ಡಿ ಇದೊಂದು ಚತುರ್ಭುಜ. ಓ ವೃತ್ತ ಕೇಂದ್ರ, ಓ ಚತುರ್ಭುಜದಲ್ಲಿ ಅಂತಸ್ಥವಾಗಿದೆ. ಇವಕ್ಕೆ ಸ್ಪರ್ಶ ಬಿಂದು ತಗೊಳ್ಳೋಣ. ಇದಕ್ಕೆ ಯಾವುದು ಇ ಅಂತ ತಗೊಳ್ತೀನಿ, ಇದಕ್ಕೆ ಎಫ್ ಅಂತ ತೊಗೊಂಡ್ಬಿಡೋಣ. ಇದು ಜಿ ತಗೊಳ್ತೀನಿ, ಇದು ಎಚ್ ಅಂತ ತಗೊಳ್ಳೋಣ. ಓಕೆ, ಇಷ್ಟು ಕೊಟ್ಟಿರುವಂಥ ಅಂಶದ ಪ್ರಕಾರ ದತ್ತ ಬರ್ಕೊಳ್ತೀನಿ. ಫಸ್ಟು ಇಲ್ಲಿ ದತ್ತ ಬರೆಯೋಣ. ಏನೇನು ಪ್ರೂವ್ ಮಾಡಬೇಕಾಗಿ, ದತ್ತದಲ್ಲಿ ಏನೇನು ಕೊಟ್ಟಿದ್ದಾರೆ? ಫಸ್ಟು ಎ ಬಿ ಸಿ ಡಿ ಒಂದು ಚತುರ್ಭುಜ, ಎ ಬಿ ಸಿ ಡಿ ಒಂದು ಚತುರ್ಭುಜವಾಗಿದೆ. ಅದರಲ್ಲಿ ವೃತ್ತವು ಅಂತಸ್ಥವಾಗಿದೆ. ಇಷ್ಟೇ ಇದರಲ್ಲಿ. ಚತುರ್ಭುಜ ಅಂತಂದ್ರೆ ಅವುಗಳ ಅಭಿಮುಖ ಬಾಹುಗಳು ಸಮವಾಗಿರ್ತಾವೆ. ಸಮನೂ ಇರ್ತಾವೆ, ಸಮಾಂತರವೂ ಇರ್ತಾವೆ. ಹೌದಾ? ಇವು ಇಷ್ಟನ್ನು ಬರೀತೇನೆ. ಎ ಬಿ ಸಿ ಡಿ ಯು ಒಂದು ಸಮಾಂತರ ಚತುರ್ಭುಜವಾಗಿದೆ. ಒಂದು ಸಮಾಂತರ ಚತುರ್ಭುಜವಾಗಿದೆ. ಇದು ಸಮಾಂತರ ಚತುರ್ಭುಜ ಅಂತ ತಗೊಂಡೇನೆ. ಸಮಾಂತರ ಚತುರ್ಭುಜ ಅಂತಂದ್ರೆ ಅಭಿಮುಖ ಬಾಹುಗಳು ಸಮನೂ ಇರ್ತಾವೆ, ಸಮಾಂತರ ಇರ್ತಾವೆ. ನನಗೆ ಬೇಕಾಗಿದೆ ಈಗ ಸಮ. ಹಾಗಾಗಿ ಹೇಗೆ ಬರಿತೀನಿ ಇಲ್ಲಿ, ಎ ಬಿ ಬಾಹು, ಇದಕ್ಕೆ ಅಭಿಮುಖ ಬಾಹು ಯಾವುದು? ಸಿ ಡಿ. ಇವು ಸಮ ಆಗಿರುತ್ತೆ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಜೊತೆಗೆ ಬಿ ಸಿಗೆ ಎ ಡಿ ಈಕ್ವಲ್ ಆಗಿರುತ್ತೆ. ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಆಗಿರುತ್ತೆ. ಓಕೆ, ಇಷ್ಟು ದತ್ತ ಸಾಕು. ನೆಕ್ಸ್ಟ್ ಸಾಧನೀಯ ಏನಂತ ಪ್ರೂವ್ ಮಾಡಬೇಕಾಗಿದೆ ನಾವು? ಸಾಧನೀಯ ಎ ಬಿ ಸಿ ಡಿಯು ಒಂದು ವಜ್ರಾಕೃತಿ, ಕೊಟ್ಟಿರುವಂಥ ಚತುರ್ಭುಜವು ವಜ್ರಾಕೃತಿಯಾಗಿದೆ ಅಂತ ಪ್ರೂವ್ ಮಾಡಬೇಕಾಗಿದೆ ನಾವು. ಓಕೆ, ಎ ಬಿ ಸಿ ಡಿಯು ಒಂದು ವಜ್ರಾಕೃತಿ ಅಂತ ಹೇಳಬೇಕು. ಒಂದು ವಜ್ರಾಕೃತಿಯಾಗಿದೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಸರಿನಾ? ಇದರಲ್ಲಿ ಸಾಧನೆ ಬರೆಯೋಣ. ಸಾಧನೆ ಹೀಗಿದೆ. ಸಾಧನೆ ಓಕೆ, ಇದ್ರಾಗ ಎ ಬಾಹ್ಯ ಬಿಂದು ತಗೊಳ್ತೀನಿ ಫಸ್ಟು. ಓಕೆ, ಎ ಬಾಹ್ಯ ಬಿಂದು ತೊಗೊಂಡಾಗ ಎ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರ್ತಾವೆ. ಯಾವ್ಯಾವು? ಎ ಇ ಮತ್ತು ಎ ಎಚ್ ಇವು ಈಕ್ವಲ್ ಅದಾವೆ. ಓಕೆ, ಎ ಬಾಹ್ಯ ಬಿಂದು ಎ
ಬಾಹ್ಯ ಬಿಂದು ಅಂತ ತಗೊಳ್ತೀನಿ. ಎ ಬಾಹ್ಯ ಬಿಂದು. ಈ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವ್ಯಾವ ಆಗ್ತಾವ? ಎ ಇ ಇಸ್ ಈಕ್ವಲ್ ಟು ಎ ಎಚ್. ಇದಕ್ಕೆ 1ನೇ ಸಮೀಕರಣ ಅಂತ ತಗೊಳ್ಳೋಣ. ಇವು ಯಾಕೆ ಈಕ್ವಲ್ ಆಗ್ತಾವ ಅಂತ ಗೊತ್ತಲ್ಲ? ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರ್ತಾವೆ. ಬೇಕಾದ್ರೆ ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರ್ತಾವ. ಸ್ಪರ್ಶಕಗಳು ಸಮ ಇರ್ತಾವ ಅಂತ ಬರಿತೀವಿ. ಓಕೆ, ಕ್ಲಿಯರ್? ಹಾಗೆಯೇ ಬಿ ಬಾಹ್ಯ ಬಿಂದು ತಗೊಳ್ತೀನಿ. ಇಲ್ಲಿ ಬಿ ಬಾಹ್ಯ ಬಿಂದುವಿನಿಂದ ಇದರಿಂದ ಎಳೆದಂಥ ಸ್ಪರ್ಶಕಗಳು ಯಾವ್ಯಾವು? ಬಿ ಇ ಮತ್ತು ಬಿ ಎಫ್. ಇವು ಈಕ್ವಲ್ ಇರ್ತಾವೆ. ಸರಿನಾ? ಅದಕ್ಕೆ ಬಿ ಬಾಹ್ಯ ಬಿಂದು ಅಂತ ತಗೊಂಡಾಗ ಬಿ ಬಾಹ್ಯ ಬಿಂದು, ಈ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವುದು? ಬಿ ಇ ಮತ್ತು ಬಿ ಎಫ್. ಬಿ ಇ ಇಸ್ ಈಕ್ವಲ್ ಟು ಇದು ಬಿ ಎಫ್. ಇದಕ್ಕೆ 2ನೇ ಸಮೀಕರಣ ಅಂತ ಬರ್ಕೊಳ್ತೀನಿ. ಇವು ಸೇಮ್ ಇದೇ ಕತೆ ಬರಿಬೇಕು. ಮತ್ತೆ ಏನು? ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರ್ತಾವ ಅಂತ ಬರಿಬೇಕು. ಸರಿ, ನೆಕ್ಸ್ಟ್ ಇನ್ನೊಂದು ಸಿ ಬಿಂದು ತಗೊಳ್ಳ. ಸಿ ಬಿಂದು, ಸಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಸಿ ಬಾಹ್ಯ ಬಿಂದು ಆದಾಗ ನೋಡಿ, ಇಲ್ಲಿ ಸ್ವಲ್ಪ ಯಾವ ಸೈಡ್ ಬರಿಬೇಕು ಅನ್ನೋದು ಕೇರ್ಫುಲ್ಲಾಗಿ ಬರಿಬೇಕು. ನಾ ಹೇಗೆ ಬರ್ಕೊಂಡು ನೋಡಿ, ಎ ಬಾಹ್ಯ ಬಿಂದು ಇದ್ದಾಗ ಇಲ್ಲಿ ಎ ಇ ಆಗಬೇಕು. ಬಿ ಬಾಹ್ಯ ಬಿಂದು ಇದ್ದಾಗ ಈ ಕಡೆಗೆ ಲೆಫ್ಟ್ ಸೈಡ್ ಬಿ ಇನೇ ಬರ್ದಿ ನೋಡು. ಎ ಇ ಮತ್ತು ಬಿ ಇ ಅಂದರೆ ಎರಡೂ ಸೇರಿ ಎ ಬಿ ಆಗುತ್ತೆ. ಇದೊಂದಿಷ್ಟು ನಾವು ಗಮನ ಕೊಡಬೇಕು. ಈಗ ಸಿ ಬಾಹ್ಯ ಬಿಂದು ತೊಗೊಂಡಾಗ ನೋಡಿ, ರೈಟ್ ಸೈಡು ಬಿ ಎಫ್ ಅದ, ಇಲ್ಲಿ ರೈಟ್ ಸೈಡ್ ಸಿ ಎಫ್ ಬರೋಂಗೆ ನೋಡ್ಕೊಳ್ಬೇಕು. ಅಂದರೆ ಲೆಫ್ಟ್ ಏನು ಬರೋಕ್ಕೆ ಇಲ್ಲಿ ಸಿ ಜಿ ಬರೋ ಹಾಗೆ ನೋಡ್ಕೊಳ್ಳೋಣ. ಅಂದರೆ ಸಿ ಜಿ ಇಸ್ ಈಕ್ವಲ್ ಟು ಸಿ ಎಫ್ ಅಂತ ಬರ್ಕೊಳ್ತೀನಿ. ಓಕೆ, ಇದು 3ನೇ ಸಮೀಕರಣ. ಮತ್ತು ಸೇಮ್ ಬರಿಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತಾವ ಅಂತ ಬರಿತೀವಿ. ಸರಿ, ಆಮೇಲೆ ಇನ್ನೊಂದು ಉಳಿತಲ್ಲ ಬಾಹ್ಯ ಬಿಂದು ಯಾವುದು? ಡಿ ಬಾಹ್ಯ ಬಿಂದು ಆದಾಗ ಡಿ ಬಾಹ್ಯ ಬಿಂದು ಇತ್ತಂದರೆ ಇಲ್ಲಿ ನೋಡಿ ಸಿ ಜಿ ಅದ, ಇದು ಜಿ ಪಾಯಿಂಟ್ ಈ ಕಡೆ ಬರೋ ಹಾಗೆ ಡಿ ಜಿ ಆಗುವ ಹಾಗೆ ನಾವು ಬರ್ಕೊಳ್ಬೇಕು. ಡಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಒಂದು ಡಿ ಜಿ, ಇನ್ನೊಂದು ಡಿ ಎಚ್, ಇವೆರಡು ಈಕ್ವಲ್ ಇರ್ತಾವೆ. ಹಾಗಾಗಿ ಡಿ ಜಿ ಇಸ್ ಈಕ್ವಲ್ ಟು ಡಿ ಎಚ್ ಆಗಿರುತ್ತೆ ಅಂತ ಗಮನಿಸಬೇಕು. ಇದಕ್ಕೆ 4ನೇ ಸಮೀಕರಣ. ಮತ್ತು ಇದನ್ನೇ ಬರಿಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತಾವ ಅಂತ ಬರಿತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇವು 4 ಸಮೀಕರಣಗಳನ್ನು ಕೂಡಿಸ್ಕೊಂಡು ಬಿಡೋಣ. ಕೂಡಿಸೋಣ ಇವಕ್ಕೆ ನೋಡಿ, 1, 2, 3 ಮತ್ತು 4 ಸಮೀಕರಣಗಳನ್ನು ಕೂಡಿಸಿದಾಗ ಇದನ್ನು ಕೂಡಿಸಿದಾಗ ಲೆಫ್ಟ್ ಸೈಡ್ ಇದ್ದು ಲೆಫ್ಟ್ ಸೈಡ್ ಕೂಡಿಸ್ಬೇಕು, ರೈಟ್ ಸೈಡ್ ಇದ್ದು ರೈಟ್ ಸೈಡ್ ಕೂಡಿಸ್ತೀವಿ. ಲೆಫ್ಟ್ ಯಾವುದು? ಎ ಇ ಪ್ಲಸ್ ಬಿ ಇ ಪ್ಲಸ್ ಸಿ ಜಿ ಪ್ಲಸ್ ಡಿ ಜಿ. ಹೀಗೆ ಬರ್ಕೊಳ್ಳ. ಎ ಇ ಪ್ಲಸ್ ಬಿ ಇ, ನೋಡಿ ಎ ಇ, ಎರಡನೇದರಲ್ಲಿ ಬಿ ಇ ಪ್ಲಸ್ ಇದ್ರಾಗ ಸಿ ಜಿ ಪ್ಲಸ್ ಡಿ ಜಿ, ಪ್ಲಸ್ ಡಿ ಜಿ. ಇದು ಲೆಫ್ಟ್ ಸೈಡ್ ಇದ್ದದ್ದಾಯಿತು. ಈಗ ರೈಟ್ ಸೈಡ್ ಇದ್ದದ್ದು ಬರಿಲ್ಲ, ಏನೇನಿದೆ ನೋಡಿ. ಎ ಎಚ್ ಆಗುವ ಹಾಗೆ ನೋಡ್ದು ನೋಡಿ. ಎ ಎಚ್ ಇನ್ನೊಂದು ಡಿ ಎಚ್ ಒಂದು ಕಡೆ ಬರ್ಕೊಂಡು ಬಿಡೋಣ. ಎ ಎಚ್ ಇನ್ನೊಂದು ಡಿ ಎಚ್, ಎ ಎಚ್ ಪ್ಲಸ್ ಇದು ಡಿ ಎಚ್. ಇನ್ನೊಂದು ಏನು ಉಳಿತು? ಬಿ ಎಫ್ ಪ್ಲಸ್ ಸಿ ಎಫ್, ಬಿ ಎಫ್ ಪ್ಲಸ್ ಸಿ ಎಫ್ ಅಂತ ಉಳಿತು. ಓಕೆ, ಈಗ ನೋಡಿ ಈ ಕಡೆ ಗಮನಿಸಿ. ಎ ಇ ಪ್ಲಸ್ ಬಿ ಇ ಏನಾಗತ್ತೆ? ಇದು ಎ ಇ ಪ್ಲಸ್ ಬಿ ಅಂದರೆ ಎ ಬಿ ಆಗತ್ತಲ್ಲ, ಇದು ಎ ಬಿ ಅಂತ ಬರ್ದೀನಿ. ಪ್ಲಸ್ ಸಿ ಜಿ ಪ್ಲಸ್ ಡಿ ಜಿ, ಇದು ಸಿ ಡಿ ಅಂತಾಗತ್ತೆ. ಓಕೆ, ನೆಕ್ಸ್ಟ್ ಈ ಕಡೆಗೆ ಎ ಎಚ್ ಪ್ಲಸ್ ಡಿ ಎಚ್ ಅಂದರೆ ಇದು ಎ ಡಿ ಆಯಿತು.
ಪ್ಲಸ್ ಬಿ ಎಫ್ ಪ್ಲಸ್ ಇ ಎಫ್ ಇದು ಬಿ ಸಿ ಆಯಿತಾ? ಓಕೆ, ಇದರ ಪ್ರಕಾರ ಎಷ್ಟಾಯಿತು? ನಾವು ದತ್ತದಲ್ಲಿ ಹೇಳಿದ ಹಾಗೆ ಇಲ್ಲಿ ನೋಡಿ, ಎ ಬಿ ಅದಕ್ಕೆ ಈಕ್ವಲ್ ಇದೆ ಸಿ ಡಿ. ಹಾಗಾಗಿ ಇಲ್ಲಿ ಬರಿತೀನಿ ನೋಡಿ, ಎ ಬಿಗೆ ಎ ಬಿ ಬರೀತೀನಿ, ಎ ಬಿ ಪ್ಲಸ್ ಸಿ ಡಿ ಬದಲಾಗಿ ನಾನು ಎ ಬಿನೇ ಬರಿಬಹುದಲ್ಲ? ಸಿ ಡಿ ಬದಲಾಗಿ, ಯಾಕಂದ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅದ. ಓಕೆ, ನೆಕ್ಸ್ಟ್ ಈ ಸೈಡ್ ಎ ಡಿ ಇದು ಬಿ ಸಿಗೆ ಈಕ್ವಲ್ ಅದ. ನಾನು ಎ ಡಿ ಬದಲಾಗಿ ಬಿ ಸಿ ಬರೀತೀನಿ. ಎ ಡಿ ಅಂತಂದ್ರೆ ಇಲ್ಲಿ ಬಿ ಸಿ ಬರ್ಕೊಳ್ಳೋಣ, ಪ್ಲಸ್ ಇದು ಪಿ ಸಿ. ಸರಿನಾ? ಗೊತ್ತಾಯಿತು ನೋಡಿ. ಎ ಬಿ ಪ್ಲಸ್ ಎ ಬಿ ಅಂದರೆ ಇದು 2AB, ಬಿ ಸಿ ಪ್ಲಸ್ ಬಿ ಸಿ ಅಂದರೆ 2BC. ಓಕೆ, ಎರಡೆರಡು ಕ್ಯಾನ್ಸಲ್ ಆಯಿತಾ? ಉಳಿತೇನೋ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. ನೋಡಿ, ಎ ಬಿ ಬಾಹು ಬಿ ಸಿ ಬಾಹುಕ್ಕೂ ಸಮ ಇದೆ. ಬಿ ಸಿಯು ಎ ಡಿಗೆ ಈಕ್ವಲ್ ಇದೆ. ಆಮೇಲೆ ಹಾಗೆ 4 ಬಾಹು ಅದ ನೋಡಿ. ಎ ಬಿಗೆ ಬಿ ಸಿ ಈಕ್ವಲ್ ಅದ, ಆಮೇಲೆ ಸಿ ಡಿ ಈಕ್ವಲ್ ಅದ, ನಂತರ ಡಿ ಎ. 4 ಬಾಹುಗಳಿವು ಪರಸ್ಪರ ಸಮ ಆಗ್ಯಾವ. 4 ಬಾಹುಗಳು ಪರಸ್ಪರ ಸಮ ಅಂತಂದ್ರೆ ಅದು ವಜ್ರಾಕೃತಿ ಅಂತ ಹೇಳಬೇಕು. ಇಲ್ಲಿ ಅದನ್ನೇ ಬರೆಯೋಣ. ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಇದು ಬಿ ಸಿ, ಹಾಗೆಯೇ ಬಿ ಸಿ ಮತ್ತದು ಎ ಬಿ ಬಿ ಸಿಗೆ ಈಕ್ವಲ್. ಮೊದಲೇ ಹೇಳಿ ನಾವು ಎ ಬಿ ಸಿ ಡಿಗೂ ಈಕ್ವಲ್ ಇರುತ್ತಂತೆ. ಹಾಗಾಗಿ ಎ ಬಿಗೆ ಬಿ ಸಿ ಈಕ್ವಲ್ ಆಯಿತು, ಎ ಬಿಗೆ ಸಿ ಡಿನೂ ಈಕ್ವಲ್ ಇದೆ. ಇಲ್ಲಿ ಹೇಳಿ ನೋಡಿ, ಎ ಬಿಗೆ ಸಿ ಡಿ ಈಕ್ವಲ್ ಅಂತ ಹೇಳಿವಿ. ಓಕೆನಾ? ಆಮೇಲೆ ಮತ್ತಿದರಲ್ಲಿ ಡಿ ಎ ಇದು ಬಿ ಸಿ ಬರ್ತೀನಿ. ಬಿ ಸಿಗೆ ಇನ್ನೊಂದು ಈಕ್ವಲ್ ಯಾವುದು? ಡಿ ಎ ಅಥವಾ ಎ ಡಿ ಇವು ಆಗಿವೆ. ಹಾಗಾಗಿ ಒಂದು ಚತುರ್ಭುಜದಲ್ಲಿ 4 ಬಾಹುಗಳು ಪರಸ್ಪರ ಸಮ ಇದ್ದು ಅಂತಾರೆ, ಅದು ಒಂದು ವಜ್ರಾಕೃತಿ. ಆದ್ದರಿಂದ ಎ ಬಿ ಸಿ ಡಿ ಇದು ಎ ಬಿ ಸಿ ಡಿ ಏನಿದೆ, ಇದು ಎ ಬಿ ಸಿ ಡಿಯು ಒಂದು ವಜ್ರಾಕೃತಿಯಾಗಿದೆ ಅಂತ ಬರಿತೀವಿ. ಒಂದು ವಜ್ರಾಕೃತಿಯಾಗಿದೆ. ಓಕೆ, ಅರ್ಥ ಆಯ್ತಾ? ಈಸಿ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಏನಂತಂದ್ರೆ ಬಾಹ್ಯ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕಗಳು ಸಮ ಇರ್ತಾವಂತೇನು ಬರಿತೀವಿ. ಲೆಫ್ಟ್ ಸೈಡ್ ಬರ್ಕೊಳ್ಳೋದು ಕರೆಕ್ಟಾಗಿ ಬರ್ಕೊಳ್ಳೋದು, ರೈಟ್ ಸೈಡ್ ಬರ್ಕೊಳ್ಳೋದು ಕರೆಕ್ಟಾಗಿ ಬರ್ಕೊಳ್ಳೋದು. ಯಾಕಂದ್ರೆ ಇಲ್ಲಿ ಎ ಇ ಅಂತಂದ್ರೆ ನೆಕ್ಸ್ಟ್ ಇದು ಬಿ ಇ ಬರೋ ಹಾಗೆ ಬರ್ಕೊಳ್ಬೇಕು. ನಂತರನೂ ನಾವು ಅಡ್ಜಸ್ಟ್ ಮಾಡಬಹುದು ಅದಕ್ಕೆ. ಓಕೆ, ಅರ್ಥ ಆಯಿತು? ಹೀಗೆ ಸರಳವಾದಂಥ ಲೆಕ್ಕಗಳಿದಾವೆ. ನೀವು ಕೇರ್ಫುಲ್ಲಾಗಿ ಬೋರ್ಡ್ ಕಡೆ ಒಂದಿಷ್ಟು ಧ್ಯಾನ ಕೊಟ್ಟು ಕೇಳಿದ್ರಿ ಅಂತಂದರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಓಕೆ, ಥ್ಯಾಂಕ್ ಯು.